ಇದ್ರಿ. ಈಗ ನಿಮ್ಮ ಮುಂದೆ ನಿಂತಿದ್ದಾರೆ ಅದೆಷ್ಟು ಅದ್ಭುತವಾದಂತ ಮುದ್ದು ಮುಖದ ಚೆಲುವೆ. ಅವರ ಅಭಿನಯ ನಿಮ್ಮೆಲ್ಲರನ್ನು ಕೂಡ ರಂಜಿಸಿದೆ. ಹೆಚ್ಚಾಗಿ ನಿಮ್ಮನ್ನ ಅವರು ಬಿಗ್ ಬಾಸ್ ವೇದಿಕೆಯಲ್ಲೂ ಕೂಡ ಅವರು ನಿಮ್ಮನ್ನ ರಂಜಿಸಿದ್ದಾರೆ ಬಿಗ್ ಬಾಸ್ ಮನೆಯಿಂದ. ಈಗ ಇವತ್ತಿನ ಹಂಪಿ ಉತ್ಸವಕ್ಕೆ ನಿಮ್ಗೆ ಸ್ವಾಗತವನ್ನ ಕೊಡ್ತಾ ಇದೀವಿ. ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅನುಭವ ಅನ್ನೋದು, ಮತ್ತೆ ಹಂಪಿ ಉತ್ಸವದ ಬಗ್ಗೆ ಏನಂತೀರಾ? ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಂಗೆ ಗೊತ್ತಾಯ್ತು ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಫಸ್ಟ್ಲಿ ಹಂಪಿ ಉತ್ಸವಕ್ಕೆ ನನ್ನನ್ನು ಕರೆದಿರೋದು ತುಂಬ ಅಂದರೆ ತುಂಬ ಹೆಮ್ಮೆ ಇದೆ. ಈ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಬೇಕು, ಈ ವೇದಿಕೆ ಮೇಲೆ ಬರಬೇಕು ಅನ್ನೋದು ಎಷ್ಟೋ ಜನರು ಕನಸು. ಇದು ಫಸ್ಟ್ ಟೈಮ್ ನಾನು ಹಂಪಿ ಉತ್ಸವ ವೇದಿಕೆ ಮೇಲೆ ಬರ್ತಿರೋದು. ತುಂಬ ಅಂದರೆ ತುಂಬ ಹೆಮ್ಮೆ ಆಗ್ತಿದೆ, ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಆ್ಯಂಡ್ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ ಈ ವೇದಿಕೆ ಮೇಲೆ ಬಂದು ಪರ್ಫಾರ್ಮ್ ಮಾಡಬೇಕು ಅಂತ. ಬಟ್ ಈ ವರ್ಷ ಬಿಗ್ ಬಾಸಿಂದ ಬಂದಿದ ತಕ್ಷಣ ಈ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡೋ ಅಂತ ಅವಕಾಶ ಸಿಕ್ಕಿದೆ. ಅದಕ್ಕೆ ತುಂಬ ಖುಷಿ ಇದೆ. ಓಕೆ, ಸೂಪರ್. ಇಲ್ಲಿ ನಿಮ್ಮ ಅಭಿಮಾನಿಗಳಿದಾರಮ್ಮ, ಅವ್ರಿಗೋಸ್ಕರ ಏನ್ ಹೇಳ್ತೀರಾ? ಐ ಲವ್ ಯು ಆಲ್. ಕೇಳಿಸ್ತಿಲ್ಲ. ಥ್ಯಾಂಕ್ ಯು. ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಹಾರಾಜರು ಈ ತರ ಬೇರೆ ಬೇರೆ ಊರುಗಳಿಂದ ಕಲಾವಿದರನ್ನ ಕರೆಸಿದಾಗ ನಮ್ಮ ಜನತೆ ಹೇಗೆ ಖುಷಿ ಪಡ್ತಾ ಇದ್ರು ಇವಾಗ ನಮಗೆ ಗೊತ್ತಾಗ್ತಾ ಇದೆ. ಹೌದು, ಹಾಗೆ ಭವ್ಯ ಅವ್ರು ಹೇಳ್ತಾ ಇದ್ರು ಇಲ್ಲಿ ಕೂಗಿದ್ದು ಬೆಂಗಳೂರು ಕೇಳಿಸ್ಬೇಕು. ಐ ಲವ್ ಯು ಆಲ್ ಅಂತ ಹೇಳಿದಾಗ ನೀವು ಇಲ್ಲಿ ಕೂಗಿದ್ದು ಎಲ್ಲಿ ಕೇಳಿಸ್ಬೇಕು? ಬೆಂಗಳೂರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೈಷ್ಣವಿ ಗೌಡ ಅವ್ರ ಬಗ್ಗೆ ಏನ್ ಹೇಳಿದ್ರು ಕಡಿಮೆ ಆಗತ್ತೆ. ನಿಜಕ್ಕೂ ಕೂಡ ಆ ಶಾರದೆಯ ವರಪುತ್ರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರ ಆಕ್ಟಿಂಗ್ ಮೂಲಕ, ಎಸ್ಪೆಷಲಿ ಅವ್ರ ಆಕ್ಟಿಂಗ್ ಒಂದ್ ಕಡೆ ಆದ್ರೆ ಸಹಜವಾಗಿ, ಸೊ ಶಿ ಇಸ್ ವೆರಿ ಬ್ಯೂಟಿಫುಲ್ ಇನ್ಸೈಡ್ ಅಂಡ್ ಔಟ್. ಸೊ ವೈಷ್ಣವಿ ಅವ್ರು ಮಾತಾಡ್ಬೇಕು. ಅಗ್ನಿ ಸಾಕ್ಷಿ ವೈಷ್ಣವಿ ಆತ್ಮ ಸಾಕ್ಷಿಯಾಗಿ ಹೇಳ್ಬೇಕು ನಮ್ಮ ಹಂಪಿ ಉತ್ಸವ ಹೇಗಿತ್ತು ಅಂತ. ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಭೇಟಿ ಮಾಡಿ ತುಂಬ ಸಂತೋಷ ಆಯಿತು. ಇಷ್ಟೊತ್ತಾದರೂ ಇಷ್ಟು ಪೇಷನ್ಸ್ ಇಂದ ಎಲ್ಲ ನೀವು ಪ್ರೋಗ್ರಾಮ್ಸ್ನ ವಾಚ್ ಮಾಡಿ ಎಂಜಾಯ್ ಮಾಡ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪೇಷನ್ಸ್ಗೆ, ನಿಮ್ಮ ಸಪೋರ್ಟಿಂದಾನೇ ಪ್ರತಿಯೊಂದು ನಡೀತಿದೆ. ಸೊ ನಾನು ಡಾನ್ಸರ್ ಆಗಿದ್ದಾಗ ಇಲ್ಲಿಗೆ ಬಂದು ಪರ್ಫಾರ್ಮ್ ಮಾಡಿದ್ದೆ. ನಾನು ಕ್ಲಾಸಿಕಲ್ ಡಾನ್ಸರ್, ಭರತನಾಟ್ಯಂ ಕಲಿತಿದ್ದಾಗ. ಅದಾದಮೇಲೆ ಕಲಾವಿದೆಯಾಗಿ ಇದೇ ಫಸ್ಟ್ ಟೈಮ್ ನಾನು ಹಂಪಿ ಉತ್ಸವಕ್ಕೆ ಬರ್ತಿರೋದು. ತುಂಬ ಸಂತೋಷ ಆಗುತ್ತೆ. ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ರೆಸ್ಟೀಜಿಯಸ್ ಸ್ಟೇಜಲ್ಲಿ ಬಂದು ಪರ್ಫಾರ್ಮ್ ಮಾಡೋದು ನನಗೊಂಥರ ಐ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಒಂದು ಕೇಳ್ಕೊತೀನಿ, ಕನ್ನಡ ಸೀರಿಯಲ್ಗಳನ್ನ ನೋಡಿ, ಕನ್ನಡ ಕಲಾವಿದರಿಗೆ ಪ್ರೋತ್ಸಾಹಿಸಿ, ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ ತುಂಬ ಸಂತೋಷ ಆಯಿತು ನಿಮ್ಮೆಲ್ಲರನ್ನೂ ಭೇಟಿ ಮಾಡಿ. ಥ್ಯಾಂಕ್ ಯು ವೈಷ್ಣವಿ ಗೌಡ ಅವರೇ. ಥ್ಯಾಂಕ್ ಯು ಭವ್ಯ ಗೌಡ. ಸಿಹಿಯಾದ ಥ್ಯಾಂಕ್ ಯು ನಂಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ 3 ಜನ ವೇದಿಕೆಯಿಂದ ಬೀಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್. ನೋಡಿ, ನಾನು ಜಾಸ್ತಿ ಮಾತಾಡ್ತೀನಿ ಅಂತ 2 ಮೈಕ್ ಕೊಟ್ಟಿದ್ದಾರೆ. ಎಸ್, ಸಿಹಿ ಈ ಕಡೆಯಿಂದ ಮಾತಾಡಿ, ಆ ಕಡೆಯಿಂದ ಮಾತಾಡಿ. ಆಲ್ ರೈಟ್, ಮುಂದೆ ಹೋಗೋಣ. ಅದಕ್ಕೆ ಹೇಳಿದ್ದ ಬೆಂಗಳೂರು ಕೇಳಿಸ್ಬೇಕಂತ. ಯಾಕೆ ಹೇಳಿದ್ ಗೊತ್ತಾ? ಈಗೇನ ಕೂಗಲ್ಲ, ಅದಕ್ಕೋಸ್ಕರ ಹೇಳಿದ್ದಾನು ಅವಾಗ್ಲೇ. ಓಕೆ, ಇವಾಗ ನೀವೆಲ್ಲರೂ ಇಷ್ಟೊಂದು ಪೇಷನ್ಸ್ ಇಂದ ಕಾಯ್ತಾ ಇದ್ದೀರಾ. ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ಹೆಮ್ಮೆಯ